ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರಾಗಿರೋ ರೆಸಿಪಿ ತೊಗೊಂಬಂದೀನಿ. ಚಟ್ನಿ ಪುಡಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಕರಿಬೇವು ಸೊಪ್ಪಿನ ಚಟ್ನಿ ಪುಡಿ ಏರ್ ಫಾಲ್ ಆಗೋರಿಗೆ, ಡಯಟ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಖಂಡಿತ ನಿಮ್ಮನೆಲ್ಲೂ ನೀವು ಟ್ರೈ ಮಾಡಿ. ಖಂಡಿತವಾಗಲೂ ಆರೋಗ್ಯಕರವಾದ ರುಚಿಯಾದ ಚಟ್ನಿ ಪುಡಿ ಅಂತಲೂ ಹೇಳ್ಬೋದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ದೊಡ್ಡವರಿಂದ ಚಿಕ್ಕವರವರೆಗೂ ತಿನ್ಬೋದು. ಚಟ್ನಿ ಪುಡಿಯಲ್ಲಿ ಗದ್ದೆ ಅಕ್ಕಿ ಅನ್ನದ ಜೊತೆಯಲ್ಲಿ ಊಟ ಮಾಡ್ತಾಯಿದ್ರೆ ತುಂಬ ಟೇಸ್ಟಿಯಾಗಿ ತುಂಬಾ ರುಚಿ ಇರುತ್ತೆ. ಫ್ರೆಂಡ್ಸ್, ಬನ್ನಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಕರಿಬೇವು ಮರ ಇದು ಮನೆ ಎಲ್ಲರೂ ಸುತ್ತಮುತ್ತ ಕರಿಬೇವು ಮರ ಇದ್ದೇ ಇರುತ್ತೆ. ನಾನು ಈ ಕರಿಬೇವು ಮರದಿಂದಲೇ ಸೊಪ್ಪು ಕಿತ್ತಿರೋದು. ಎಷ್ಟು ದೊಡ್ಡದಾಗಿದೆ ಮರದಿಂದ ಸೊಪ್ಪು ಕೊಯ್ದುಕೊಂಡಿರೋದು ನನ್ನ ಮಗಳು ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಒಂದೊಂದೇ ಎಲೆ ಬಿಡಿಸ್ತಾ ಇದ್ದಾಳೆ. ನನ್ನ ಮಗನೂ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊಪ್ಪು ಬಿಡಿಸೋದಕ್ಕೆ. ಈ ಕರಿಬೇವು ಸೊಪ್ಪೆಲ್ಲ ತರ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಂಡಿನಿ. ಸುಮಾರು ಒಂದು 4 ಕಟ್ಟಷ್ಟಿದೆ. ಈ ಥರ ಬಲ್ತಿರೋದಿದ್ರೇ ಚೆನ್ನಾಗಿರುತ್ತೆ, ಒಳ್ಳೆ ಘಮ ಬರುತ್ತೆ. ಎಳೆದಾದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಬಲ್ತಿರೋದಾದ್ರೇ ಟೇಸ್ಟ್ ಚೆನ್ನಾಗಿರೋದು. ಒಂದು ಅರ್ಧ ಕೊಬ್ಬರಿ ತೊಗೊಂಡಿನಿ. ಒಂದು ನಿಂಬೆಹಣ್ಣಿಗೆ ಅದ್ರದ್ದೊಂದು ಹುಣಸೆಹಣ್ಣು ತೊಗೊಂಡಿನಿ. 3 ಸ್ಪೂನ್ ಜೀರಿಗೆ, 2 ಸ್ಪೂನ್ ಉದ್ದಿನಬೇಳೆ, 3 ಸ್ಪೂನ್ ಕಡಲೆಬೇಳೆ, 1.5 ಸ್ಪೂನ್ ಖಾರದ ಪುಡಿ. ಇಷ್ಟನ್ನು ಸಾಕೊಂಡು ಫ್ರೈ ಮಾಡ್ಕೋಬೇಕು. ನೀವು ಬೇಡ ಅಂದವರು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ರುಚಿ ತಕ್ಕಷ್ಟು ಉಪ್ಪು, 1.5 ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೇ ಸ್ಪೂನ್ ಅಳತೆಯಲ್ಲಿ ನಾನು ಮೆಜರ್ಮೆಂಟ್ ತೊಗೊಂಡಿರೋದು. ಇಷ್ಟನ್ನು ಸಹ ಫ್ರೈ ಮಾಡ್ಕೋಬೇಕು. ಯಾವುದನ್ನು ಸಹ ಆಯಿಲ್ ಇಲ್ದೇ ಡ್ರೈ ಫ್ರೈ ಮಾಡ್ಕೋಬೇಕು. ನಾನು ಕಬ್ಬಣದ ಬಾಣಲಿ ಇಟ್ಕೊಂಡು ಈ ಥರ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಿಮೆ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು. ಸೀದೋದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸಿಮ್ಮಲ್ಲೇ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು. ಈ ಥರ ಮುಟ್ಟಿದ್ರೆ ಕಟ್ಟಾಗಬೇಕು. ಈ ಥರ ಹುರ್ಕೊಂಡ್ರೆ ಚೆಂದ. ನಾನು ಇದೇ ಥರನೇ 3 ಸ್ಟೆಪ್ ಹುರ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಅಷ್ಟನ್ನು ಹುರಿದಾಗಿದೆ. ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಬಿಸಿಯಾಗಿದೆ. ಉದ್ದಿನಬೇಳೆ ಹಾಕ್ಕೊಂಡು ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇಷ್ಟಾದರೂ ಸಾಕು. ಇದಕ್ಕೇ ಹಾಕ್ಕೊತಾ ಇದ್ದೀನಿ ಕರಿಬೇವು ಸೊಪ್ಪು ಹುರಿದಿಟ್ಕೊಂಡಿರೋದ್ರಲ್ಲೇ. ಈಗ ಕಡಲೆಬೇಳೆನೂ ಸಹ ಹಾಕ್ಕೊಂಡು ಇದು ಸಹ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇಷ್ಟಾದರೂ ಸಾಕು. ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ. ಜೀರಿಗೆನೂ ಸಹ ಘಮ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು. ಒಂದು 3/4% ಫ್ರೈ ಆದರೆ ಸಾಕು ಬೆಳ್ಳುಳ್ಳಿ. ಇದನ್ನು ಸಹ ಹಾಕ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ. ಒಣ ಕೊಬ್ಬರಿ ಹಸಿದಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಫ್ರೈ ಮಾಡಿಕೊಂಡೇ ಹಾಕ್ಕೋಬೇಕು. ಈಗ ಫ್ಯಾನ್ ಆಫ್ ಮಾಡಿಕೊಂಡು ಇದಕ್ಕೇ ಬಿಸಿ ಇರುತ್ತಲ್ಲ, ಅದಕ್ಕೇ ಈಟಿಗೆ ಹುಣಸೆಹಣ್ಣು ಫ್ರೈ ಆಗುತ್ತೆ. ಇಷ್ಟಾದರೂ ಸಾಕು. ರುಚಿ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಖಾರದ ಪುಡಿ ಬೇಡ ಅನ್ನೋರು ಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಈ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಂಡು ತರಿಯಾಗೆ ರುಬ್ಕೋಬೇಕು. ಸಣ್ಣ ಆದರೆ ಚೆನ್ನಾಗಿರೋದಿಲ್ಲ. ಈ ಥರ ಎಲ್ಲದನ್ನು ರುಬ್ಕೊಂಡು ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಏನು ಸೂಪರಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಚಟ್ನಿ ಪುಡಿ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಅನ್ನದ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿಯಲ್ಲಿ ಊಟ ಮಾಡ್ತಾಯಿದ್ರೆ ಇದ್ರ ಮುಂದೆ ಯಾವುದೇ ರೀತಿ ಸಾಂಬಾರು ಬೇಡ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ದೊಡ್ಡವರಿಂದ ಚಿಕ್ಕವರವರೆಗೂ ತಿನ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಸರ್ವ್ ಮಾಡಿದ್ದೀನಿ ಬಾಟಲಿಗೆ. ನಿಮಗೂ ಈ ಚಟ್ನಿ ಪುಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಮನೆಲ್ಲೂ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.